ತಮಿಳುನಾಡು, ಕೇರಳ, ಮಂಡ್ಯ, ಮೈಸೂರು ಇಲ್ಲಿಗೆಲ್ಲ ಏನು ಮರಳು ಸಪ್ಲೈ ಆಗುತ್ತೆ ಇದೇ ಪ್ಲೇಸಿಂದ ಸಪ್ಲೈ ಆಗುತ್ತೆ. ಭೂಮಿ ಎಷ್ಟು ಕೊಡ್ತಿದ್ದಾರೆ ಗೊತ್ತಾ ಸರ್? ನದಿ ದಂಡೆಯಲ್ಲಿ ರೋಡ್ ಮಾಡಿದ್ದಾರೆ, ನದಿನ ಡೈವರ್ಟ್ ಮಾಡಿದ್ದಾರೆ. ಅಲ್ಲಿ ನದಿ ಡೈವರ್ಟ್ ಆಗಿದೆ, 100 ಅಡಿ ಕೊಡ್ದಿದ್ದಾರೆ, ಅಕ್ರಮವಾಗಿ ಮರಳು ಹೋಗ್ತಾ ಇದೆ. ಇಲ್ಲೇ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಇದೆ, ಆದ್ರೂ ಇರೋ ಲಾರಿ ಹೋಗೋದು ಗೊತ್ತಾಗಲ್ವ ಇವರಿಗೆ? ಏನ್ ಕಣ್ಣಿಲ್ವ ಇವರಿಗೆ? ಇದು ಕಂದಾಯ ಇಲಾಖೆಗೂ ಗೊತ್ತು, ನೀರಾವರಿ ಇಲಾಖೆಗೂ ಗೊತ್ತು. ಸಮಥಿಂಗ್ ಏನಾದ್ರು ಹೋಯ್ತು ಅಂದ್ರೆ ಅವ್ರಿಗೆ ಬೇಡ ಸರ್. ಅವ್ರಿಗೆ ಪ್ರಕೃತಿ ಮೇಲೆ ಪ್ರಕೃತಿ ಏನ್ ಬೇಕಾದ್ರೂ ಆಗ್ಲಿ, ಅವ್ರಿಗೆ ಏನು ಬೇಡ. ಅವರು ಆ ಪ್ರೀತಿ ಬೇಕು ಸರ್, ಪ್ರಕೃತಿ ಮೇಲೆ ಪ್ರೀತಿ ಬೇಕು ಸರ್. 5 ವರ್ಷ ಆಗಿದೆ, ಇವಾಗ ಮಾಹಿತಿ ಇವಾಗ ತಗೊಳ್ತಾರಂತೆ. 5 ವರ್ಷದಿಂದ ಇವರು ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ 100 ಮೀಟರ್ ಇಲ್ಲ, 200 ಮೀಟರ್ ಇಲ್ಲ, ಅಷ್ಟಿದ್ರೇನೆ ಇವಾಗ ನಾನು ನೋಡ್ತೀನಿ, ಮಾಹಿತಿ ತಗೊಳ್ತೀನಿ ಅಂತ. ಅಂದ್ರೆ ಇಲ್ಲಿ ಭೂಮಿ ಕುಸಿಲಿ, ಪ್ರವಾಹ ಆಗ್ಲಿ, ಏನಾದ್ರೂ ಆಗ್ಲಿ, ಇವರು ಮಾತ್ರ ಬೆಚ್ಚಗೆ ಚೆರಳು ಕೂರ್ಬೇಕು. ಇದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಲ್ಲೇನಹಳ್ಳಿಯಲ್ಲಿ ನಡೆದ ಬರ್ಬರತೆ. ಪ್ರಕೃತಿಯ ಮೇಲೆ ಕಳೆದ 5 ವರ್ಷಗಳಿಂದ ನಡೆದ ಅತ್ಯಾಚಾರದ ಸಾಕ್ಷಿಗಳು. ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಮಂಡ್ಯದಲ್ಲಿ ನಡೆಯುತ್ತಿರುವ ಅಕ್ರಮ ಫಿಲ್ಟರ್ ಮರಳು ದಂಧೆಯ ಕರಾಳ ಮುಖ. ಅಕ್ರಮ ಫಿಲ್ಟರ್ ಮರಳುಗಾರಿಕೆಗೆ 100 ಅಡಿಗಳಷ್ಟು ಭೂಗರ್ಭವನ್ನ ಅಗಿದು ಪ್ರಕೃತಿಯ ಒಡಲನ್ನ ಬಗಿದು ಹರಿಯುವ ನದಿಯ ಪಥವನ್ನೇ ಬದಲಿಸಿ ಪ್ರವಾಹದಂಥ ಭಯಾನಕ ಅಪಾಯಕ್ಕೆ ಇಡೀ ಗ್ರಾಮವನ್ನೇ ನೂಕಿದ್ದಾರೆ ಈ ಫಿಲ್ಟರ್ ಮರಳು ದಂಧೆಕೋರರು. ಸುಮಾರು ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಏನು ಮೈನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ವ. 5 ವರ್ಷದಿಂದ ನಡೀತಾ ಇದೆ ಇಲ್ಲಿ ಅಕ್ರಮ ದಂಧೆ. ಆದರೂ ಕೂಡ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಇದೆ, 2 ಕಿಲೋಮೀಟರ್ ಇದೆ, ಆದರೂ ಯಾರಿಗೂ ಗೊತ್ತಿಲ್ವಾ? 5 ವರ್ಷದಿಂದ ನಡೀತಾ ಇದೆ, ಆದರೂ ಕೂಡ ಇದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನದಿ ಹೋಗುವಂಥ ಏನು ಜಾಗ ಇದೆ ಆ ಜಾಗನ ಡೈವರ್ಟ್ ಮಾಡಿ ಅಕ್ರಮವಾಗಿ ಮರಳು ತೆಗಿತಿದ್ದಾರೆ. ಫಿಲ್ಟರ್ ಮರಳು ದಂಧೆಯ ಬಗ್ಗೆ ಖಚಿತ ಮಾಹಿತಿ ಪಡೆದು ವಿಜಯ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಮರಳು ಮಾಫಿಯಾದ ಅಡ್ಡದೊಳಗೆ ನುಗ್ಗುವ ಮುನ್ನವೇ ದಂಧೆಕೋರರಿಗೆ ಮಾಹಿತಿ ತಿಳಿಯಿತು. ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆದರು. ಈ ಪೈಕಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದ ಅಕ್ರಮ ಮರಳು ದಂಧೆಕೋರರು ಯಾವ ಭಯವೂ ಇಲ್ಲದೆ ಅಕ್ರಮವನ್ನ ಒಪ್ಪಿಕೊಳ್ಳುವ ಪರಿಯನ್ನ ನೀವೇ ಒಮ್ಮೆ ನೋಡಿ. ಲೀಗಲ್ ಅದು, ಲೀಗಲ್ ಇಲ್ಲಿಗಲ್, ಲೀಗಲ್ ಅದು, ಲೀಗಲ್ ಇಲ್ಲಿಗಲ್. ನದಿಯ ದಿಕ್ಕನ್ನೇ ಬದಲಾಯಿಸಿದ್ರು ನೋಡಿ. ಈ ಥರ ಭೂಮಿ ಕೊರಿಯೋದು, 100 ಅಡಿ 200 ಅಡಿ ಕೊರಿಯೋದು, ಆ ಮಣ್ಣು ತೆಗೆದು ಏನು ನದಿ ನೀರಿಂದ ಏನು ಫೋರ್ಸಾಗಿ ಬಿಡ್ತಾರೆ, ಅಲ್ಲಿಂದ ಇವರು ಮರಳು ಸಪ್ಲೈ ಮಾಡೋದು. ಗ್ರಾಮ ಪಂಚಾಯತಿದಾಗಲಿ, ನೀರಾವರಿ ಇಲಾಖೆಯಿಂದ ಆಗಲಿ ಅಥವಾ ರೆವಿನ್ಯೂ ಇಲಾಖೆಯಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲ, ಟೆಂಡರ್ ಇಲ್ಲ, ರಾಯಲ್ಟಿ ಕಟ್ತಾ ಇಲ್ಲ, ಅಕ್ರಮವಾಗಿ ನಡೀತಿದೆ. ಆದರೂ ಕೂಡ ಎಲ್ಲರೂ ಕಣ್ಣು ಮುಚ್ಚಿ ಕೂತಿದ್ದಾರೆ. ಅಂದರೆ ಇಷ್ಟೊತ್ತು ಕೆಲಸ ಮಾಡ್ತಾಯಿರೋ ನಾವು ಬರುವ ಮಾಹಿತಿ ತಗೊಂಡು ಅಷ್ಟು ಬೇಗ ಎಸ್ಕೇಪ್ ಆಗಿದ್ದಾರೆ. ಅಂದರೆ ಈ ಸುತ್ತಮುತ್ತ ಹೆಚ್ಚು ಕಮ್ಮಿ ಒಂದು 10-20 ಎಕರೆಯಲ್ಲಿ ಇವರು ಅಕ್ರಮವಾಗಿ ಏನು ಮರಳು ತೆಗೆಯೋದು, ಈ ಮರಳು ತೆಗೆಯುವಂಥ ಯಾರಾದರೂ ಇವ್ರ ಹತ್ರ ಕ್ವಶನ್ ಮಾಡಿದ್ರೆ ಅವರಿಗೆ ಧಮಕಿ ಆಗ್ತಾರಂತೆ. ಮತ್ತು ಅಕ್ಕಪಕ್ಕದ ರೈತರ ಜಮೀನು ಕೂಡ ಇವರು ಕಬಳಿಸ್ಕೊಂಡು ಅವರಿಗೆ ಆಮಿಷ ತೋರಿಸ್ಕೊಂಡು ಅವರಿಗೆ ಒಂದಷ್ಟು ದುಡ್ಡು ಕೊಟ್ಟು ಅವ್ರ ಜಮೀನಲ್ಲಿ ಕೂಡ ಇವರು ಮರಳು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರ ಅಕ್ರಮ ಮರಳು ಸಾಗಾಣಿಕೆ ಇಲ್ಲೇ ಈ ನದಿ ಮೂಲಕನೇ ಹೋಗುತ್ತೆ, ಅಲ್ಲಿ ರಸ್ತೆ ಕೂಡ ಮಾಡ್ಕೊಂಡಿದ್ದಾರೆ. ಈ ನೀರಲ್ಲೇ ಲಾರಿಗಳು ಓಡಾಡೋದು. ಇಲ್ಲಿ ಬಂದರೆ ಇಲ್ಲಿ ಪಕ್ಕದಲ್ಲೇ ಇವ್ರ ಅಕ್ರಮ ಏನು ಮರಳು ಮಾಡ್ತಾರಲ್ಲ, ಫಿಲ್ಟರ್ ಮರಳು ಮಾಡ್ತಾರೋ, ಇಲ್ಲೇ ಕೂಗಲತ್ತೆ ದೂರದಲ್ಲೇ ಇದೆ. ಈ ನದಿನ ಒಂದು ಕಡೆ ನದಿನ ಡೈವರ್ಟ್ ಮಾಡಿಕೊಂಡು ಇವ್ರಿಗೆ ಬೇಕಾದಾಗೆ ತಿರುಗಿಸ್ಕೊಂಡಿದ್ದಾರೆ. ಇನ್ನೊಂದು ನದಿ ದಂಡೆಲೆ ಪಕ್ಕದಲ್ಲೇ ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ. ನಾಳೆ ದಿನ ಇಲ್ಲಿ ಪ್ರವಾಹ ಆಗ್ಬೋದು, ಜಾಸ್ತಿ ಮಳೆ ಬಂದರೆ ಇಷ್ಟರ ಮಟ್ಟಿಗೆ ಪ್ರಕೃತಿ ಮೇಲೆ ಇವರು ಅತ್ಯಾಚಾರ ಮಾಡಿದ್ದಾರೆ.
ಅಕ್ರಮಕ್ಕೆ ಕಾವಲು ಬೇರೆ ಕೇಡು. ಅಬ್ಬಬ್ಬಾ ನೋಡಿ, ಇವರು ಮಾಡೋ ಅಕ್ರಮಕ್ಕೆ ಹೇಗೆಲ್ಲ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅಂತ. ಇಲ್ಲಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದರ ಸಂಪೂರ್ಣ ಮಾಹಿತಿ ಪಡೆಯಲು ಭಾರಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟೊಂದು ರಾಜಾರೋಷವಾಗಿ ನಡೆಯುವ ಅಕ್ರಮ ಇಲ್ಲಿನ ಅಧಿಕಾರಿಗಳಿಗೆ ಗೊತ್ತಿದ್ದೇ ನಡೆಯುತ್ತಿದೆ ಅನ್ನೋದು ಸ್ಥಳೀಯರ ನೇರ ಆರೋಪ. ಅಕ್ರಮದ ಬಗ್ಗೆ ಗೊತ್ತೇ ಇಲ್ವಂತೆ. ಲಜ್ಜೆಗೆಟ್ಟ ಪಿಡಿಒ ಕೊಡೋ ಉತ್ತರ ನೋಡಿ. ಏನು ನೀವು ಹೇಳ್ತಿದ್ರೆ ಬಗ್ಗೆ ಮಾಹಿತಿ ಇದು ಮಾಡ್ತೀವಿ ಬಿಡಿ. ನೋಡಿ, 5 ವರ್ಷ ಆಗಿದೆ. ಇವಾಗ ಮಾಹಿತಿ ಇವಾಗ ತಗೊಳ್ತಾರಂತೆ. 5 ವರ್ಷದಿಂದ ಇವರು ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಇಲ್ಲೇ 200 ಮೀಟರ್ ಇಲ್ಲ ಅಷ್ಟಿದ್ರೇ ಇವಾಗ ನಾನು ನೋಡ್ತೀನಿ, ಮಾಹಿತಿ ತಗೊಳ್ತೀನಿ ಅಂತ. ಅಂದರೆ ಇಲ್ಲಿ ಭೂಮಿ ಕುಸಿಲಿ, ಪ್ರವಾಹ ಆಗಲಿ, ಏನಾದರೂ ಆಗಲಿ, ಇವರು ಮಾತ್ರ ಬೆಚ್ಚಗೆಲಿ ಚೆರಳು ಕೂರಬೇಕು. ನದಿನ ಡೈವರ್ಟ್ ಮಾಡಿದ್ದಾರೆ. ಅಷ್ಟಾದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾವು ಏನು ಹೇಳೋಣ ಸರ್? ನೀವು ಹೇಳಿ ನೋಡಿ. ಇಷ್ಟೇ ಉತ್ತರ. ನಾನು ಪರಿಶೀಲನೆ ಮಾಡ್ತೀನಿ. ಅಲ್ಲಿ ನದಿ ಡೈವರ್ಟ್ ಆಗಿದೆ, 100 ಅಡಿ ಕೊಡ್ದಿದ್ದಾರೆ, ಮಣ್ಣು ತೆಗೆದಿದ್ದಾರೆ, ಅಕ್ರಮವಾಗಿ ಫಿಲ್ಟರ್ ಮರಳು ಹೋಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ಈ ಗ್ರಾಮ ಇದು ರಸ್ತೆ ಇದೆ, ಇಲ್ಲೇ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಇದೆ. ಆದರೂ ಇವರು ಲಾರಿ ಹೋಗೋದು ಗೊತ್ತಾಗಲ್ವ ಇವರಿಗೆ? ಏನು ಕಣ್ಣಿಲ್ವ ಇವರಿಗೆ? ಕಣ್ಣಿಲ್ಲ ಅಂದರೆ ಪರವಾಗಿಲ್ಲಪ್ಪ, ಇಲ್ಲಿ ಲಾರಿ ಓಡಾಡೋದಾದ್ರೂ ಗೊತ್ತಾಗಬೇಕಲ್ಲ ಸರ್. ಇಲ್ಲಿ ಲಾರಿ ಓಡಾಡುತ್ತಲ್ಲ ಸರ್, ಅದಾದರೂ ಗೊತ್ತಾಯ್ತಾ ನಿಮಗೆ? ಈಗ ನೀವು ಏನು ಹೇಳ್ತಿದ್ದೀರಿ ವಿಚಾರ ಪರಿಶೀಲನೆ ಮಾಡ್ತೀವಿ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ PDO. ಆದರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಮಾತ್ರ ಅವ್ರಿಗೆ ಗೊತ್ತಿಲ್ಲ. ಇವಾಗಲೂ ಬನ್ನಿ ನಾನು ತೋರಿಸ್ತೀನಿ ಅಂತಂದರೆ ಏನಿಲ್ಲ, ಒಂದು ನೋಟ್ ಮಾಡ್ಕೊಂಡಿದ್ದಾರೆ, ಪರಿಶೀಲನೆ ಮಾಡ್ತೀನಿ ಅಂತಾರೆ. ಬಟ್ ಮಾಡ್ತಾರೆ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿದ್ದೇ ಇದು ಕೆಲಸ ನಡೀತಾ ಇರುತ್ತೆ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾನು ಪರಿಶೀಲನೆ ಮಾಡ್ತೀನಿ ಅಂತ. ಒಂದು ಸಣ್ಣ ಮರ ಬಿದ್ದರೆ ಇವ್ರಿಗೆ ಗೊತ್ತಾಗುತ್ತೆ, ಒಂದು ಕಂಬ ಬಿದ್ದರೆ ಗೊತ್ತಾಗುತ್ತೆ. ಏನು 10 ಎಕರೆ 20 ಎಕರೆಯಲ್ಲಿ ಮರಳು ತೆಗೆಯೋದು ಗೊತ್ತಾಗಲ್ವಾ? ಏನು ಕಣ್ಣಿಲ್ವೇ ಇವರಿಗೆ? ಎಲ್ಲ ದುಡ್ಡು ಒಂದು ಸಿಕ್ಬಿಟ್ರೆ ಏನೋ ಇನ್ನೊಂದು 2 ವರ್ಷ ಇಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಇವರಿಗೆ ಬಳ್ಳೆನಹಳ್ಳಿ ಗ್ರಾಮ ಏನಾದ್ರೂ ಆದ್ರೆ ಇವ್ರಿಗೇನು ತೊಂದರೆ ಇದೆ? ಗ್ರಾಮಸ್ಥರಿಗೆ ತೊಂದರೆ. ಮಂಡ್ಯ ಜಿಲ್ಲೆನಾದ್ರೂ ಇರಲಿ ಅಥವಾ ಶ್ರೀರಂಗಪಟ್ಟಣ ತಾಲೂಕು ಆದ್ರೆ ಇರಲಿ, ಏನು ಬೇಕಾದ್ರೂ ಇರಲಿ, ಇವರಿಗೆ ಲಂಚ ಕೊಟ್ಬಿಟ್ರೆ ಸಾಕು. ಪ್ರಕೃತಿಯನ್ನ ಬೆಳೆಸಿ ನಾಡನ್ನ ಉಳಿಸಿ ಅಂತ ಕೋಟಿ ಖರ್ಚು ಮಾಡಿ ಜಾಹೀರಾತು ಕೊಡೋ ಸರ್ಕಾರವೇ ಇಂಥ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿ ಮೆರೆಯುತ್ತಿದ್ರಿಂದಲೇ ರಾಜ್ಯದಲ್ಲಿ ಎಲ್ಲೆಡೆ ಅಕ್ರಮ ಗಣಿಗಾರಿಕೆ, ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಇನ್ನಾದರೂ ಸರ್ಕಾರ ಪ್ರಕೃತಿಯನ್ನ ಸರ್ವನಾಶ ಮಾಡ ಹೊರಟ ದುಷ್ಟರಿಗೆ ತಕ್ಕ ಶಿಕ್ಷೆ ಕೊಟ್ಟು ಈ ಕೂಡಲೇ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕಲಿ ಎಂಬುದು ವಿಜಯ್ ಟೈಮ್ಸ್ ಆಗ್ರಹವಾಗಿದೆ. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ. ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ, ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.